ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್. ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ ಸರ್. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 weeks ಅಲ್ಲಿನೇ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದು ಒಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ನು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ,
ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಶ್ರಾವಣ ಮಾಸದ 3ನೇ ಸೋಮವಾರದ ಹಿನ್ನೆಲೆಯಲ್ಲಿ ಇಂದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಶರಣ ಬಸವೇಶ್ವರ ದೇವರ ದರ್ಶನ ಪಡೆದರು. ಪವಿತ್ರ ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಇಂದು 3ನೇ ಸೋಮವಾರದ ನಿಮಿತ್ತವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವ ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣ ಬಸವೇಶ್ವರ ದೇವರ ದರ್ಶನಕ್ಕೆ ಬೆಳಗ್ಗೆ 5 ಗಂಟೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಭಕ್ತಿಯಿಂದ ಪೂಜಿಸಿ ದರ್ಶನ ಪಡೆದರು. ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಶರಣ ಬಸವೇಶ್ವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಇನ್ನು ದೇವಸ್ಥಾನದ ಆವರಣದಲ್ಲಿ ಭಕ್ತರಿಗಾಗಿ ಅಲ್ಲಲ್ಲಿ ಪ್ರಸಾದ ಮತ್ತು ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಒಂದೇ ಗುಡ್ಯಾಗ ಬಂದು ಕಚರ ಗಾಡಿ ಅಂದ್ ನೋಡಲ್ಲ ಬಾ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಖಂಡಿಸಿ ಇಂದು ಕಲಬುರಗಿಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ಆಗಮಿಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರಸ್ತೆ ತಡೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಸರ್ವಾಧಿಕಾರಿ ಮನೋಭಾವನೆಯುಳ್ಳಂಥ ಮತ್ತು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲದಂಥ BJP ಪ್ರಧಾನಮಂತ್ರಿ ಮೋದಿ ಹಾಗೂ ಅಮಿತ್ ಶಾ ಅವರ ಕೈಗೊಂಬೆಯಾಗಿ ಶ್ರೀಮಾನ್ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಂಥ ರಾಜ್ಯಪಾಲರ ವಿರುದ್ಧ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆ ಪ್ರಾರಂಭಿಕ ನ್ಯಾಯಾಂಗ ಹೋರಾಟನೂ ಮಾಡ್ತೀವಿ, ಬೀದಿ ಹೋರಾಟನೂ ಕೂಡ ಮಾಡ್ತೀವಿ. ಇವತ್ತು ನಮಗೆ 100ಕ್ಕೆ 100 ವಿಶ್ವಾಸ ಇದೆ, ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ. ಜನರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ
ಪ್ರಜಾತಂತ್ರ ವಿರೋಧಿ ಕುತಂತ್ರವನ್ನು ನಾವು ಯಾವತ್ತೂ ಮಾಡೋದಕ್ಕೆ ಬಿಡೋದಿಲ್ಲ. ಇವತ್ತೇನು ಒಕ್ಕೂಟ ವ್ಯವಸ್ಥೆ ನಮ್ಮ ದೇಶವನ್ನು ಗಟ್ಟಿಯಾಗಿ 78 ವರ್ಷಗಳ ಕಾಲ ಕಾಯ್ಕೊಂಡು ಬಂದಿದೆ. ಈ ಒಕ್ಕೂಟ ವ್ಯವಸ್ಥೆ ಮೇಲೆ ಪ್ರಹಾರ ಮೂಡಿಸಿ ಕೇಂದ್ರದ ನಿಯಂತ್ರಿತ ಸರ್ಕಾರಗಳನ್ನು ನಡೆಸಿ ಇಲ್ಲದ ಆರೋಪಗಳನ್ನು ಹೊರಿಸಿ ಹಿಂದೆ ಕೇಜ್ರಿವಾಲ್ ಅವರಿಗೆ ಜೈಲಿಗೆ ಹಾಕಿದರು, ಸೊರೇನ್ ಅವರಿಗೆ ಜೈಲಿಗೆ ಹಾಕಿದ್ರು. ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ಯಾರಪ್ಪ ಬಂದರೂ ಕೂಡ ರಾಜೀನಾಮೆ ಕೊಡಲ್ಲ. ಇವತ್ತು ಸಿದ್ದರಾಮಯ್ಯನವರಿಗೆ ಮತ್ತು ನಮ್ಮ ಶಾಸಕರಿಗೆ ಕರ್ನಾಟಕ ಜನತೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. 136 ಶಾಸಕರು ಸಿದ್ದರಾಮಯ್ಯನವರು ಬೆಂಬಲಕ್ಕಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದ ತುಂಬ KPC ಅಧ್ಯಕ್ಷರ ಆದೇಶದ ಮೇರೆಗೆ ಏನು ನಮ್ಮ ಬಹುಮತ ಉಳ್ಳತಕ್ಕಂಥ ಸರ್ಕಾರ ಜನಾದೇಶದಿಂದ ಚುನಾಯಿತರಾಗಿರ್ತಕ್ಕಂಥ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕಂತ ಹೇಳಿ ಏನು ಷಡ್ಯಂತ್ರ ಮಾಡಿ BJPಯವರು ಈ ದಕ್ಷಿಣ ಭಾರತದಲ್ಲಿ BJP ಪ್ರಾಬಲ್ಯ ಇಲ್ಲ, ಏನಿದ್ರೂ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಅಸ್ತಿತ್ವದಲ್ಲಿವೆ. ಇದನ್ನು ಅಸ್ಥಿರಗೊಳಿಸ್ಬೇಕಂತ ಹೇಳಿ ಅವರ ಅಡಿಯಲ್ಲೇ BJPಯ ಮಂತ್ರಿಗಳು HD ಕುಮಾರಸ್ವಾಮಿ JDSನ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು 3 ಫೈಲ್ ಗವರ್ನರ್ ಟೇಬಲ್ ಮೇಗಿವೆ. ಅವರ ಮೇಲೆ ಎಂಕ್ವೈರಿ ಆಗದೆ ಕಾಂಗ್ರೆಸ್ ಪಕ್ಷದ ಯಾರೋ ಒಬ್ಬ ದಾರಿಗೆ ಹೋಗೋಕ್ಕನ್ನು ಅರ್ಜಿ ಕೊಟ್ಟಾಗ ಅದು ಕೇವಲ 1 ಗಂಟೆಯಲ್ಲಿ ಎಂಕ್ವೈರಿ ಮಾಡಂತ ಹೇಳಿ ಇವತ್ತು ಆದೇಶ ಕೊಟ್ಟಿದ್ದಾರೆ. ಇದನ್ನು ಖಂಡಿಸಿ ರಾಜ್ಯಪಾಲರು ಈ BJPಯವರ ಕೈಗೊಂಬೆಯಾಗಿದ್ದಾರೆ. ಕಾರಣ ಯಾವುದೇ ಕಪ್ಪು ಚುಕ್ಕು ಇಲ್ಲದೆ 50 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ಎಂಕ್ವೈರಿ ಮಾಡಿರ್ತಕ್ಕಂಥದ್ದು ಭಾಳ ಅಕ್ಷಮ ಅಪರಾಧ. ಇದು ಸಂವಿಧಾನ ಬಾಹಿರ ಹಿಟ್ಲರ್ನ ವರ್ತನೆಯಿಂದ BJPಯವರು ಈ ರಾಜ್ಯಪಾಲರ ಮೂಲಕ ಈ ಕೆಲಸ ಮಾಡಿಸ್ತಾ ಇದ್ದಾರೆ. ನಾನು ಖಂಡಿಸಿ ನಾವು ಕರ್ನಾಟಕ ರಾಜ್ಯದ ತುಂಬೆಲ್ಲ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸುಮ್ಮನೆ ಎದರ ಆಧಾರ ಮೇಲೆ ಕೊಡಬೇಕು. ಅವ್ರ ಪಕ್ಷದಲ್ಲಿ ಅಧಿಕಾರದ ಇದ್ದಾಗೆ ಅವರೇ ಮಾಡಿರ್ತಕ್ಕಂಥ ಒಂದು ಕಾನೂನು, ಅವರೇ ಕೊಟ್ಟಿರ್ತಕ್ಕಂಥ ಆದೇಶ, ಅದನ್ನು ಪ್ರತಿಭಟನೆ ಇವರು ಇವತ್ತು ಮಾಡ್ತಾನೆ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು? ಏನಾಗಿದೆ? ಏನು FIR ಆಗಿದೆನಾ? ಯಡಿಯೂರಪ್ಪ ಮೇಲೆ ಆದಂಥ FIR ಆಗಿದೆನಾ? ಎಂಕ್ವೈರಿ ಮಾಡಿದ್ರೆ ತನಿಖೆ ಮಾಡಲಿ. ಈ ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಗವರ್ನರ್, ಅದರ ವಿರುದ್ಧವಾಗಿ ನಾವು ಇವತ್ತು ನಮ್ಮ KPCC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದರಂತೆ ನಾವು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಗುಲ್ಬರ್ಗ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು, ಮುಂಚೂಣಿ ಘಟಕದ ಪದಾಧಿಕಾರಿಗಳು ಎಲ್ಲರೂ ಮತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಈ ಪ್ರತಿಭಟನೆಯಲ್ಲಿ ಮತ್ತು ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಎಲ್ಲ ಭಾಗಿಯಾಗಿ ಇವತ್ತು ನಾವು ಕಾಂಗ್ರೆಸ್ ಕಚೇರಿಯಿಂದ ಇಲ್ಲಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಇವತ್ತು ರಾಜ್ಯಪಾಲರ ನಡೆ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. BJP ಮತ್ತು JDSನ ಕುತಂತ್ರದಿಂದ ರಾಜ್ಯಪಾಲರು ಏನು ಅವರ ನಡೆ ಇದೆ ಅದರ ವಿರುದ್ಧವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ರಾಜ್ಯಪಾಲರು ಏನು BJP ಏಜೆಂಟ್ರಂತೆ ವರ್ತನೆ ಮಾಡ್ತಾ ಇದ್ದಾರೆ ಯಾವಾಗಲೂ. BJP ಈ ಪ್ರತಿಭಟನೆಯಲ್ಲಿ ಸಿಎಂ ಸಲಹೆಗಾರ ಹಾಗೂ ಶಾಸಕ BR ಪಾಟೀಲ್, ಶಾಸಕ ಅಲ್ಲಂಪ್ರಭು ಪಾಟೀಲ್, MY ಪಾಟೀಲ್, ಶಾಸಕಿ ಖನಿಜಾ ಫಾತಿಮಾ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮುಡ್ಡಾ ಪ್ರಕರಣದಲ್ಲಿ ತನ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಗಿದ್ದು, ನ್ಯಾಯಾಲಯದಲ್ಲಿ ಪರಿಹಾರ ಸಿಗುವ ಸಂಪೂರ್ಣ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ವ್ಯಕ್ತಪಡಿಸಿದರು. ಇಂದು ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಫೋಟೋ ಜರ್ನಲಿಸ್ಟ್ ಅವರ ವತಿಯಿಂದ ಆಯೋಜಿಸಲಾಗಿದ್ದ ಫೋಟೋ ಎಕ್ಸಿಬಿಷನ್ ಉದ್ಘಾಟಿಸಿ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ರಿಟ್ ಅರ್ಜಿಕೆಯಲ್ಲಿ ಮಧ್ಯಂತರ ಪರಿಹಾರವಾಗಿ ಪ್ರಾಸಿಕ್ಯೂಷನ್ಗೆ ತಡೆ ಆಜ್ಞೆ ನೀಡಬೇಕು ಎಂದು ಕೋರಲಾಗಿದ್ದು, ಈ ರಿಟ್ ಅರ್ಜಿಯ ಬಗ್ಗೆ ಖ್ಯಾತ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡಿಸಲಿದ್ದಾರೆ. ನನ್ನ ಆತ್ಮಸಾಕ್ಷಿ ಸ್ಪಷ್ಟವಾಗಿದ್ದು, ನಾನು ಯಾವುದೇ ತಪ್ಪು ಎಸಗಿಲ್ಲ. ನಾನು ಮಂತ್ರಿಯಾಗಿ 40 ವರ್ಷಗಳು ಕಳೆದಿದ್ದು, ಈ ಅವಧಿಯಲ್ಲಿ ನನ್ನ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ಜನರ ಆಶೀರ್ವಾದದಿಂದ ಅವರ ಸೇವೆಯಲ್ಲಿ ನಿರತನಾಗಿದ್ದೇನೆ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕವಿದ್ದಂತೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ರಾಜ್ಯದ ಜನರಿಗೂ ತಿಳಿದಿದೆ ಎಂದರು. ನಮ್ಮ ವಕೀಲರುಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ, ರಿಟ್ ಪಿಟಿಷನ್ ಹಾಕಿದ್ದೀವಿ. ರಿಟ್
ಪಿಟಿಷನನ್ನು ಕೇಳಿಸ್ತಾ ಇಲ್ವಾ? ರಿಟ್ ಪಿಟಿಷನ್ ಹಾಕಿದ್ದೀವಿ. ರಿಟ್ ಪಿಟಿಷನ್ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರೀಮ್ ರಿಲೀಫು ಕೂಡ ಕೇಳಿದ್ದೀವಿ, ಸ್ಟೇ ಕೊಡಿ ಅಂತ. ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಬರ್ತಾ ಇದ್ದಾರೆ, ಹಿರಿಯ ವಕೀಲರು. ಅವ್ರು ಬರ್ತಾ ಇದ್ದಾರೆ, ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ನೋಡೋಣ, ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ. ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂದರೆ ನಾನೇನು ತಪ್ಪೇನೂ ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಅದರಿಂದ ಮೈ ಕಾನ್ಸಿಯನ್ಸ್ ಈಸ್ ವೆರಿ ಕ್ಲಿಯರ್. ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿ 40 ವರ್ಷಗಳಾಯಿತು. ನಿನ್ನೆಗೆ 1984 ಆಗಸ್ಟ್ 17ನೇ ತಾರೀಕಿಗೆ 40 ವರ್ಷಗಳಾಯಿತು. 40 ವರ್ಷಗಳಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿದೆ. ಅದು ನಿಮಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಜನರ ಆಶೀರ್ವಾದದಿಂದ ಇಲ್ಲಿಯವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ, ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಸರ್, ಹಿಂದೆ ಸರ್ ರೀಡು ಪ್ರಕರಣ ಇರ್ಬೋದು, ಓಬ್ಲಾಟ್ ಪ್ರಕರಣ 2 ಸಾಲ ನಿಮ್ಮ ಮೇಲೆ ಆರೋಪ ಬಂದಿತ್ತು. ರೀಡು ಪ್ರಕರಣ ಕೆಂಪಣ್ಣಾಗ ಕೊಟ್ಟರೆ ವರದಿ ಏನಿತ್ತು ಗೊತ್ತಾಗಿಲ್ಲ. ಓಬ್ಲಾಟ್ ವಾಚನ ಸರ್ಕಾರ ವಾಪಸ್ ಕೊಟ್ರಿ. ಆರೋಪ ಇಲ್ಲ ಅಂತ ಹೆಂಗೆ ಹೇಳ್ತೀರಿ ಸರ್ ನಾವು? ಹಿಂದೆ ನಿಮ್ಮ ಮೇಲೆ ಯಾವ ಆರೋಪ ಇಲ್ಲ? ಮಧ್ಯದಲ್ಲಿ ಯಾಕೆ ಪ್ರಶ್ನೆ ಕೇಳಿದೆ? ಹಿಂದೆ ರೀಡು ಅಲ್ಲಪ್ಪ, ನಾನು ಮಧ್ಯದಲ್ಲಿ ಯಾಕೆ ಪ್ರಶ್ನೆ? ಯಾವಾಗಲೂ ಮಧ್ಯದಲ್ಲೇ ಪ್ರಶ್ನೆ ಕೇಳೋದು? ನಾನು ಹೇಳಿ ಮುಗಿಸೋವರೆಗೂ ಆಮೇಲೆ ಕೇಳಬೇಕು. ನೋಡಮ್ಮ, ನಾನು ಹೇಳ್ಬಿಡ್ತೇನೆ. ಸೊ ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗಿ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂಥೇಳಿ, ಮಾಡಿಲ್ಲ, ಮಾಡೋದು ಇಲ್ಲ, ಇವತ್ತಿನವರಿಗೆ ಮಾಡಲ್ಲ. ಈ ರಾಜಭವನವನ್ನು ಉಪಯೋಗಿಸ್ಕೊಂಡು BJPಯವರು, JDSನವರು, ಕೇಂದ್ರ ಸರ್ಕಾರದವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನನಗೆ ಮಸಿ ಬಳಿಬೇಕು ಅಂತೇಳಿ ರಾಜಕೀಯ ದುರುದ್ದೇಶದಿಂದ ಇದು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರತಿಭಟನೆ. ಈಗ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಇದೇ 25ರಂದು ಬೆಳಗ್ಗೆ 11 ಗಂಟೆಗೆ ನಗರದ ರಾಜರಾಜೇಶ್ವರಿ ಸಭಾಭವನದಲ್ಲಿ ವಿವಿಧ ಸಾಮಾಜಿಕ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಕಾರ್ಯಾಧ್ಯಕ್ಷ ಚಂದಯ್ಯ ವಸ್ತ್ರದ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೀರಟ್ಗಿ ವಿರಕ್ತ ಮಠದ ಮಹಾಂತ ಮಹಾಸ್ವಾಮೀಜಿ, ಯಡ್ರಾಮಿ ವಿರಕ್ತ ಮಠದ ಸಿದ್ದಲಿಂಗ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ರಾಜ್ಯ ಅಧ್ಯಕ್ಷ HG ರಮೇಶ್ ಕುಣಗಲ್ ಉದ್ಘಾಟಕರಾಗಿ ಪಾಲ್ಗೊಳ್ಳಲಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಮಟ್ಟನವರ್ ಜ್ಯೋತಿ ಬೆಳಗಿಸಲಿದ್ದಾರೆ. ಮೆಹಬೂಬ್ ಸಿಂದಗೀಕರ್, ಚಂದ್ರಕಾಂತ್ ದೇಸಾಯಿ, ಶಂಕರ್ ಬೇನೂರ್ ಸೇರಿದಂತೆ ಅನೇಕರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಡಾಕ್ಟರ್ ಆನಂದ್ ಮಹಾಸ್ವಾಮೀಜಿ ಸೇವಾ ಕ್ಷೇತ್ರ, ಲಕ್ಷ್ಮಣ್ ಸೋನಕಾಂಬಳೆ ಸೇವಾ ಕ್ಷೇತ್ರ, ರೇವಯ್ಯ ವಸ್ತ್ರದ ಮಠ ಸಂಗೀತ ಕ್ಷೇತ್ರ, ಮಡಿವಾಳಯ್ಯ ಗದ್ದಿಗಿ ಮಠ ಆಧ್ಯಾತ್ಮಿಕ ಕ್ಷೇತ್ರ, ಅಣ್ಣಾರಾವ್ ನಿಷ್ಠಿ ದೇಶಮುಖ್ ಕೃಷಿ ಕ್ಷೇತ್ರ, ಶಿವಾನಂದ ಕುಮಟೋಜಿ ಮಠ ಸಾಮಾಜಿಕ ಕ್ಷೇತ್ರ, ಪೈಗಂಬರ್ ಡಿಗ್ಗಿ ಸಾಮಾಜಿಕ ಕ್ಷೇತ್ರ, ಸುರೇಶ್ ಜಿ ಕ್ರೀಡಾ ಕ್ಷೇತ್ರ, KM ಬಾರಿ ಸಮಾಜ ಸೇವಕ ಈ ಸಾಧಕರಿಗೆ ಸನ್ಮಾನಿಸಲಾಗುವುದು ಎಂದರು. ನೂತನವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಾರ್ಮಿಕ ನಿಗಮ ಮಂಡಳಿ ಸದಸ್ಯರಾಗಿ ಆಯ್ಕೆಯಾದ HG ರಮೇಶ್ ಕುಣಗಲ್ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು. 8/2024 ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ವತಿಯಿಂದ ಸಾಮಾಜಿಕವಾಗಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಬಹಳ ದಿನಗಳಿಂದ ನಾವು ಯೋಜನೆ ಮಾಡಿಕೊಂಡಿದ್ದು. ಇದೇ 25ನೇ ತಾರೀಕು ಕಲಬುರಗಿ ನಗರದ ರಾಜರಾಜೇಶ್ವರಿ ಸಭಾಭವನದಲ್ಲಿ ಒಂದು 10ರಿಂದ 12 ಜನಕ್ಕೆ ನಾವು ಒಂದು ಸಾಮಾಜಿಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ನಮ್ಮ ಸಂಘಟನೆ ವತಿಯಿಂದ ಸನ್ಮಾನ ಮಾಡ್ತಾಯಿದ್ದೀವಿ ಸರ್. ದಯವಿಟ್ಟು ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು, ಬಂದು ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ ಸರ್.
ರಾಜರಾಜೇಶ್ವರಿ ಸಭಾಭವನ ಸರ್, ಕಾಮರೆಡ್ಡಿ ಹಾಸ್ಪಿಟಲ್ ಬಾಜು ಸರ್. ಹೋಟೆಲ್ ಸರ್. ಹಾಂ ಸರ್. ಸರ್ ವಿವಿಧ ಕ್ಷೇತ್ರದಲ್ಲಿ ಅಂದರೆ ಕೃಷಿ ಕ್ಷೇತ್ರದಲ್ಲಿ ಸರ್. ಹಾಂ ಸರ್. ಕೃಷಿ ಕ್ಷೇತ್ರದಲ್ಲಿ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸರ್ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಯಾರು ಬರತ್ತಾರೆ ಸರ್? ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರೇ ಶ್ರೀ ಎಚ್ ಜಿ ರಮೇಶ್ ಕುಣಿಗಲ್ ಅಂತ ಬರ್ತಾ ಇದ್ದಾರೆ ಸರ್. ಅವರು ಜೊತೆಗೆ ನಮ್ಮ ನಿವೃತ್ತ ಮಾಜಿ ಪೊಲೀಸ್ ಅಧಿಕಾರಿ ಹಾಗೂ ಸಮಾಜ ಸೇವಕರು ಗಿರೀಶ್ ಮಟ್ಟಣ್ಣವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಇನ್ನಿತರ ಕೆಲವೊಂದಿಷ್ಟು ಜನ ಅತಿಥಿಗಳು ವಿವಿಧ ಏನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಜಿಲ್ಲಾ ಸಮಿತಿ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಮಠಾಧೀಶರು ಕೂಡ ಬರ್ತಾ ಇದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ. ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ಕೃಷಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು, ಆಮೇಲೆ ಪೊಲೀಸ್ ಇಲಾಖೆಯಲ್ಲಿದ್ದು ಒಂದು ಒಳ್ಳೆಯ ಕಾರ್ಯನಿರ್ವಹಿಸಿ ಜನಮೆಚ್ಚಣಿಗೆ ಪಡೆದಂತಕ್ಕಂಥ ಪೊಲೀಸ್ನವರಿಗೆ, ಆಮೇಲೆ ಒಳ್ಳೆಯ ವಕೀಲರಿಗೆ, ಒಂದು ವಿವಿಧ ಕ್ಷೇತ್ರ ಅಂದರೆ ನಮ್ಮ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಯಲಾಟ ಅಂತ ಒಂದು ನಾವು ಮಾಡ್ತೀವಿ ಸರ್, ಆಟ ಇದೆ. ಅದನ್ನು ಭಾಳಷ್ಟು ಜನ ಬೇರೆ ಕಡೆ ಗೊತ್ತಿಲ್ಲ. ಈಗ ನಾವು ದಕ್ಷಿಣ ಕನ್ನಡದಲ್ಲಿ ಹೋದರೆ ಯಕ್ಷಗಾನ ದೇಶ ಪ್ರಸಿದ್ಧಿ ಇದೆ ಸರ್. ಅದ್ರ ಬಗ್ಗೆ ಉತ್ತರ ಕರ್ನಾಟಕ ಬಿಟ್ಟರೆ ಬೇರೆ ಯಾವ ಕಡೆಯೂ ಗೊತ್ತಿಲ್ಲ. ಅಂಥ ಒಬ್ಬ ರಂಗಕರ್ಮಿ, ನಿರ್ದೇಶಕ, ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾಯಿದ್ವಿ. ಆಮೇಲೆ ಪ್ರವಚನಕಾರರಿದ್ದಾರೆ ಸರ್, ಅವರಿಗೂ ಸನ್ಮಾನ ಮಾಡ್ತಾಯಿದ್ವಿ. ಖ್ಯಾತ ಏನು ಶಾಸ್ತ್ರೀಯ ಸಂಗೀತ ವಿದ್ವಾಂಸರು ಅಂತೇಳಿ ಅವರಿದ್ದಾರೆ, ಯುವ ವಸ್ತ್ರದ ಮಠ ಅಂತೇಳಿ ಅವ್ರಿಗೆ ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ ಸರ್ ನಾವು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪುರಸಭೆ ವ್ಯಾಪ್ತಿಯಲ್ಲಿ 8 ಜನ ನಕಲಿ ಖಾತೆದಾರರ ಮೇಲೆ FIR ದಾಖಲಿಸಬೇಕು ಮತ್ತು 9 ಉದ್ಯಾನವನಗಳಲ್ಲಿನ 35 ಕಟ್ಟಡಗಳನ್ನು ತೆರವುಗೊಳಿಸಲು ಜಿಲ್ಲಾಧಿಕಾರಿಗಳು ಮುಂದಾಗಬೇಕು ಎಂದು ಜೇವರ್ಗಿಯ ಸಾಮಾಜಿಕ ಹೋರಾಟಗಾರ ಈರಣ್ಣ ಆರ್ ಪಾಟೀಲ್ ಗುಳ್ಳ್ಯಾಳ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 35 ಅಕ್ರಮ ಖಾತಾದಾರರಲ್ಲಿ 8 ಜನ ನ್ಯಾಯಾಲಯದ ಮೊರೆ ಹೋದ ಕಾರಣ ಅವುಗಳನ್ನು ಪುರಸಭೆ ರದ್ದುಪಡಿಸುವುದನ್ನ ತಡೆ ಹಿಡಿಯಲಾಗಿದೆ. ಹೀಗಾಗಿ ಅವರ ವಿರುದ್ಧ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. 18 ಉದ್ಯಾನವನಗಳು ಒತ್ತುವರಿಯಾಗಿದ್ವು. ಅದರಲ್ಲಿ ಅಕ್ರಮವಾಗಿ 176 ನಿವೇಶನಗಳು ಪುರಸಭೆ ಖಾತಾ ಪುಸ್ತಕದಲ್ಲಿ ನೋಂದಣಿಯಾಗಿವೆ. ಹಿಂದಿನ ಪ್ರಾದೇಶಿಕ ಆಯುಕ್ತರು ನಿಯೋಜಿಸಿದ ಅಧಿಕಾರಿಗಳ ತಂಡ ವರದಿ ಆಧಾರದ ಮೇಲೆ ನಗರಾಭಿವೃದ್ಧಿ ಇಲಾಖೆಯು ಕಾನೂನು ರೀತಿ ಕ್ರಮ ಕೈಗೊಂಡು ಎಲ್ಲಾ ಖಾತಾ ರದ್ದುಪಡಿಸಿ ಉದ್ಯಾನವನಗಳಲ್ಲಿನ 35 ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಪುರಸಭೆ ಕಡೆ ತೆಗೆದುಕೊಳ್ಳಲು ಅಂದಿನ ಜಿಲ್ಲಾಧಿಕಾರಿ ವಿಜಯ ಜೋತ್ಸ್ನಾ ಅವರಿಗೆ ಸೂಚಿಸಿತು. ಜಿಲ್ಲಾಧಿಕಾರಿಗಳು ಕೂಡ ಹಿಂದಿನ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸರ್ಕಾರದ ಆದೇಶದ ಪ್ರಕಾರ ಸೂಕ್ತ ಕ್ರಮ ಕೈಗೊಳ್ಳಲು ಆದೇಶ ನೀಡಿರುವುದು ನಮ್ಮ 4 ವರ್ಷದ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಎಂದರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಜೇವರ್ಗಿಯಲ್ಲಿ ಏನು ಉದ್ಯಾನವನಗಳು ಒತ್ತುವರಿಯಾಗಿದ್ದಾವೆ ಅಂತೇಳಿ ನಾವು 2020ರಲ್ಲಿ ಏನದ ಪುರಸಭೆ ಎದುರುಗಡೆ ಏನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಖಾಂತರ ಆಗಿನ ಪ್ರಾದೇಶಿಕ ಆಯುಕ್ತರಾದಂಥ ಹರ್ಷ ಗುಪ್ತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೆವು ತನಿಖೆ ಮಾಡ್ಬೇಕಂತೇಳಿ. ಆ ನಮ್ಮ ಮನವಿಗೆ ಏನದ ಹರ್ಷ ಗುಪ್ತಾ ಅವರು ಸ್ಪಂದಿಸಿ ಏನದ ತನಿಖೆಗೆ ಒಂದು ಟೀಮ್ ಮಾಡಿದರು. ಆ ತನಿಖೆಯಲ್ಲಿ ಏನದ ಒಟ್ಟು ಜೇವರ್ಗಿಯಲ್ಲಿ ಏನದ 18 ಉದ್ಯಾನವನಗಳು ಒತ್ತುವರಿಯಾಗ್ಯಾವ. 176 ಅಕ್ರಮ ಖಾತಾಗಳೇನದ ಖಾತಾ ಪುಸ್ತಕದಲ್ಲಿ ಏನದ ನೋಂದಣಿ ಮಾಡ್ಸ್ಯಾರ ಅಂತೇಳಿ ಏನದ ರಿಪೋರ್ಟ್ ಬರ್ತದೆ. ಆ ಒಂದು ಅಕ್ರಮದಲ್ಲಿ ಏನದ 6 ಮಂದಿ ಸಿಬ್ಬಂದಿಗಳು ಮತ್ತು 5 ಮಂದಿ ಏನದ ಮಾಜಿ ಅಧ್ಯಕ್ಷರು ಕೂಡ ಏನದ ಶಾಮೀಲಾಗಿದ್ದಾರೆ ಅಂತೇಳಿ ಏನದ ವರದಿ ತರಿಸ್ಕೊಂಡು ಆ ವರದಿ ಏನದ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸರ್ಕಾರದಿಂದ ಏನು ನಗರಾಭಿವೃದ್ಧಿ ಇಲಾಖೆ ಏನದ ಆ ವರದಿಯನ್ನು ಪರಿಶೀಲಿಸಿ ಏನದ ಇವ್ರ ಮೇಲೆ ಏನದ ಸೂಕ್ತ ಸಿಬ್ಬಂದಿಗಳ ಮೇಲೆ ಏನದ ಸೂಕ್ತ ಕ್ರಮ ಕೈಗೊಂಡು ಏನದ ಒಂದು ಕಾನೂನು ರೀತಿ ಏನದ ಎಲ್ಲ ಖಾತಾನಕಲುಗಳು ರದ್ದು ಮಾಡಿ ಏನದ ಎಲ್ಲ ಕಟ್ಟಡಗಳೇನದ ತೆರವುಗೊಳಿಸ್ಬೇಕಂತೇಳಿ ಆಗಿನ DC ಅವ್ರು ಏನಿದ್ದಾರೆ ವಿಜಯ್ ಜೋತ್ಸ್ನಾ ಮೇಡಮ್ ಅವರು ಅವ್ರಿಗೆ ಏನದ ಸೂಚನೆ ಕೊಟ್ಟಾಗ ವಿಜಯ್ ಜೋತ್ಸ್ನಾ ಮೇಡಮ್ ಅವ್ರನ್ನೂ ಕೂಡ ಆಗಿನ ಮುಖ್ಯಾಧಿಕಾರಿ ಜೇವರ್ಗಿ ಪುರಸಭೆ ಅವರಿಗೆ ಏನದ ಪತ್ರ ಬರೀತಾರೆ. ಸರ್ಕಾರದ ಆದೇಶದ ಪ್ರಕಾರ ಏನಂತ ತಾವು ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಅಷ್ಟೊಂದೆಲ್ಲ ಪ್ರೊಸೀಜರ್ ಆಗೋವರೆಗೂ ಕೂಡ ಏನದ ನಮ್ಮ ಹೋರಾಟ ಏನದ ನಿರಂತರವಾಗಿ ಏನದ ಜಾರಿ ಇತ್ತು. ಅವತ್ತಿಗೆ ಏನದ 65 ದಿನದಿಂದ ಧರಣಿ ಸತ್ಯಾಗ್ರಹ ಏನದ ನಾವೇನದ ಮುಕ್ತಾಯ ಮಾಡಿದ್ದೆವು. ಏನೋ ಇವತ್ತಿಲ್ಲ ನಾಳೆ ಮಾಡ್ಬೋದು ಅಂತೇಳಿ ನಾವು ಸುಮಾರು 2 ವರ್ಷ ಕಾಯ್ದ್ರೂ ಕೂಡ ಏನದ ಅಲ್ಲಿ ಪುರಸಭೆ ಏನದ ಯಾವುದೇ ಕ್ರಮ ಕೈಗೊಳ್ಳೋದಕ್ಕೆ ಏನದ ಮೊನ್ನೆ ಮತ್ತೆ 2023ದಾಗ ಮತ್ತೆ ನಾವು ಏನದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮುಖಾಂತರ ಈಗಿನ DC ಅವ್ರಿಗೆ ಏನದ ಮನವಿ ಪತ್ರ ಸಲ್ಲಿಸಿದೆವು. ಈಗಿನ DC ಅವ್ರನ್ನೂ ಕೂಡ ಏನದ ನಮ್ಮ ಮನವಿಗೆ ಏನದ ಸ್ಪಂದಿಸಿ ಏನದ ಸ್ವಲ್ಪ ಒಂದು ಇದ್ರ ಮೇಲೆ ಏನದ ಅವ್ರನ್ನೂ ಕೂಡ ಏನದ ಈ ಒಂದು ಇದು ಮಾಡ್ಲಿಕ್ಕೆ ಏನದ ಇದು ಮಾಡ್ಯಾರಿ, ಅದು ಆದೇಶ ಮಾಡಿದಕ್ಕೋಸ್ಕರ ಏನದ ಈಗ ಏನದ ಒಟ್ಟು ಟೋಟಲ್ ಏನದ 18ರದಾಗ ಏನದ 9 ಉದ್ಯಾನವನಗಳಲ್ಲಿನ 27 ಕಟ್ಟಡಗಳದ್ದು ಖಾತಾ ನಕಲು ಏನದ ರದ್ದು ಮಾಡಿ ಏನದ ಪುರಸಭೆ ಏನದ ಆದೇಶ ಹೊರಡಿಸ್ಯದ. ಇದೊಂದು ರಾಜ್ಯದಲ್ಲಿ ಐತಿಹಾಸಿಕ ಒಂದು ಹೋರಾಟದ ಗೆಲುವು ಇರ್ಬೋದು ಅಂತೇಳಿ ನಮ್ಮ ಭಾವನೆ ಇದೆ. ಯಾಕಂದರೆ
ಒಂದು 5 ವರ್ಷಗಳ ನಾವು ಏನು ಪ್ರಾಮಾಣಿಕವಾಗಿ ಏನು ಹೋರಾಟ ಮಾಡ್ತಾಯಿದ್ದೆವು. ಆಸೆ ಆಮಿಷಗಳು ಬಂದವು. ಎಷ್ಟೋ ಜನರಿಂದ ನಮಗೆ ಭಯ ಹಾಕಿದರು. ಏನೇ ಮಾಡಿದ್ರು ಕೂಡ ನಾವು ಸಾಮಾಜಿಕ ಹೋರಾಟಗಾರರ ಕಡೆಯಿಂದ ಏನಂದ್ರೆ ನಾವು ಏನು ಪ್ರಯತ್ನ ಪಟ್ಟು ಏನದ ಈ ಒಂದು ಇದು ಮಾಡಿದ್ದೀವಿ. ಮತ್ತು ಏನು ಆ ವರದಿಯಲ್ಲಿ ಏನು 18 ಗಾರ್ಡನ್ಗಳ ಪುರಸಭೆಯಲ್ಲಿ ಇರ್ತಕ್ಕಂಥ ಖಾತಾ ಪುಸ್ತಕಕ್ಕೆ ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಏನಂದ್ರೆ ಸರ್ಕಾರಿ ದಾಖಲೆ ನಾಶಪಡಿಸಿದ್ದಾರೆ ಇವರು. ಈ ಒಂದು ಅಕ್ರಮದಲ್ಲಿ ಏನು ಭಾಗಿಯಾದಂಥ ಸಿಬ್ಬಂದಿಗಳು ಇದ್ದಾರೆ 6 ಜನ ಎಲ್ಲರೂ ಕೂಡಿ ಅವ್ರ ಬಗ್ಗೆದಾಗೂ ಕೂಡ ಏನಂದ ಮತ್ತೆ ರಿಪೀಟ್ RC ಅವರಿಗೆ ಅಂತ ನಾವು ಇವತ್ತು ದೂರನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಸರ್ಕಾರಿ ಆಸ್ತಿ ದಾಖಲೆ ಒಂದು ತನಿಖೆ ಮಾಡ್ಬೇಕಂತೇಳಿ. ಅದಕ್ಕೋಸ್ಕರ ಈ ಒಂದು ಹೋರಾಟಕ್ಕೆ ಏನು ಜೇವರ್ಗಿ ತಾಲೂಕಿನ ಜನರಾಗಿರ್ಬೋದು, ತಾವೆಲ್ಲ ಮಾಧ್ಯಮದವರಾಗಿರ್ಬೋದು, ಮತ್ತೇನಂದ್ರೆ ನಮ್ಮ ಈ ಒಂದು ಹೋರಾಟಕ್ಕೆ ಏನದ ಅಲ್ಪ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಕೂಡ ಮಾಡಿದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು. ಅವರಿಗೂ ಕೂಡ DC ಅವರಿಗೆ, ನಮ್ಮ ಜೇವರ್ಗಿ ತಹಸೀಲ್ದಾರ್ ಅವರು, ಜೇವರ್ಗಿ ಮುಖ್ಯಾಧಿಕಾರಿ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಕೂಡ ಏನದ ನಮ್ಮ ಕಡೆಯಿಂದ ಏನದ ಆರ್ಥಿಕವಾಗಿ ಏನದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ, ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಸರ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಯಾದಗಿರಿಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಯಾದಗಿರಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಸುಭಾಷ್ ವೃತ್ತದವರೆಗೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಬಸರೆಡ್ಡಿ ಅನ್ನಪೂರ್ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ್, ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್, ಸುರಪುರ ಶಾಸಕ ರಾಜು ವೇಣುಗೋಪಾಲ್ ನಾಯಕ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದು, ಈ ರಾಜ್ಯ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಗೈರಾಗಿದ್ದರು. ಕೋಲ್ಕತ್ತಾದ ಆರ್ಜೆಕರ್ ಆಸ್ಪತ್ರೆಯಲ್ಲಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವುದನ್ನು ವಿರೋಧಿಸಿ ಇಂದು ಕಲಬುರಗಿ ನಗರದ ಪ್ರತಿಷ್ಠಿತ ಕಾಮರೆಡ್ಡಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಮೇಣದ ಬತ್ತಿ ಮೆರವಣಿಗೆ ನಡೆಸಿದರು. ಇತ್ತೀಚೆಗೆ ಕೋಲ್ಕತ್ತಾದ ಆರ್ಜೆಕರ್ ಆಸ್ಪತ್ರೆಯಲ್ಲಿ ವೈದ್ಯ ವಿದ್ಯಾರ್ಥಿನಿಯನ್ನು ಬರ್ಬರವಾಗಿ ಅತ್ಯಾಚಾರ ಮಾಡಿ ಹಾಗೂ ಕೊಲೆ ಮಾಡಿರುವ ಘಟನೆ ಘನಘೋರವಾಗಿದ್ದನ್ನು ಖಂಡಿಸಿ ಇಂದು ಕಾಮರೆಡ್ಡಿ ಆಸ್ಪತ್ರೆ ವತಿಯಿಂದ ನಗರದ ತಿಮ್ಮಾಪುರ ವೃತ್ತದವರೆಗೆ ಮೇಣದ ಬತ್ತಿ ಮೆರವಣಿಗೆ ನಡೆಸಿ ಅನ್ಯಾಯಕ್ಕೊಳಗಾದ ವೈದ್ಯರಿಗೆ ನ್ಯಾಯ ಸಿಗಬೇಕು, ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಹಾಗೂ ಎಲ್ಲ ಆಸ್ಪತ್ರೆಯ ಮೆಡಿಕಲ್ ಕಾಲೇಜುಗಳಲ್ಲಿ ಎಲ್ಲ ವೈದ್ಯ ಸಿಬ್ಬಂದಿಗಳಿಗೆ ಸರ್ಕಾರ ಭದ್ರತೆ ನೀಡಬೇಕು ಎಂದು ಆಸ್ಪತ್ರೆಯ ಮುಖ್ಯಸ್ಥೆ ಹಾಗೂ ಖ್ಯಾತ ವೈದ್ಯ ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ ಆಗ್ರಹಿಸಿದರು. ಮೇಡಮ್
show the solidarity with the doctor who sacrificed her life, and I feel in the Indian history it is the worst and the most heinous act which has occurred till today, because she was on duty to save the lives of the people. ಸೊ ಅವಳ ಡ್ಯೂಟಿ ಮೇಲೆ ಯಾಕಿದ್ಲು ಅಂತಂದ್ರೆ ಒಂದು ಕೆಲವು ಜೀವಗಳು ಉಳಿಸ್ಬೇಕು, ಪೇಷಂಟ್ಗಳಿಗೆ ನೋಡ್ಬೇಕಂತ ಅವಳು ಇದ್ಲ ಅಂತ. ಆ್ಯಂಡ್ ಶಿ ವಾಸ್ ಹಾರ್ಡ್ಲಿ 31 years. ಶುಡ್ ಹ್ಯಾವ್ ಸ್ಟ್ರಗಲ್ಡ್ ಸೋ ಹಾರ್ಡ್ ಟು ಬಿ ವಾಟ್ ಎವರ್ ಶಿ ಈಸ್ ಟುಡೇ. ಆಮೇಲೆ ಅವ್ರ ತಂದೆ ತಾಯಿ ಇನ್ನೂ ನನ್ನ ಮೈಯೆಲ್ಲ ಜುಮ್ ಅಂತದ. ಅವ್ರ ತಂದೆ ತಾಯಿ ಎಷ್ಟು ಅವಳ ಬಗ್ಗೆ ಹೆಮ್ಮೆ ಇದ್ದಿರ್ಬೇಕು ಈ ಮಟ್ಟಿಗೆ ಅವಳು ಮುಟ್ಟಿದಾಳೆ. ಆ್ಯಂಡ್ ಟುಡೇ ಟು ಸಿ ಹರ್ ದಿಸ್ ಡೇ, what is the fate of the parents, what is the fate of, so any amount of punishment of any amount of this fight may not give justice to the girl who has suffered so many injuries and she left this world. But still this is an effort, and this is what we want to show to the government and to all the establishment, that she needs to get the justice, whatever justice has to be done, and the people who are responsible for this crime should have the most worst punishment ever, so that in future nobody will dare to do such an act. So this is our ಏನಂತಾರಲ್ಲ, ಇದು ಒಂದು ನಮ್ಮ ಮನವಿ ಎಲ್ಲ ಗೌರ್ಮೆಂಟಿಗಾಗಲಿ ಅಥವಾ ನ್ಯಾಯಕ್ಕಾಗಲಿ ನಾವು ಏನು ಕೇಳ್ತಾ ಇದ್ದೀವಿ ಅಂದ್ರೆ, the punishment to the people who have committed the crime should be so bad that in future nobody will attempt to do such a crime. ಈ ಸಂದರ್ಭದಲ್ಲಿ ಕಾಮರೆಡ್ಡಿ ಆಸ್ಪತ್ರೆಯ ವೈದ್ಯರು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ದೊಡ್ಡ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಪ್ರಶ್ನೆ ಹುಟ್ಟಿಲ್ಲ. ಇದು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಅವರ ವಿರೋಧಿಗಳು ಮಾಡಿರುವ ಷಡ್ಯಂತ್ರವಾಗಿದೆ ಎಂದು ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಸಂವಿಧಾನಿಕವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ್ದಾರೆ. ರಾಜಕೀಯ ಪ್ರೇರಿತವಾದ ರಾಜ್ಯಪಾಲರ ಅನ್ಯಾಯದ ಕ್ರಮ ಇದು ಎಂದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಕೇಂದ್ರ ಸಚಿವರು 10 ದಿನ ತಡೀರಿ, ಸರ್ಕಾರ ಉಳಿಯೋದಿಲ್ಲ ಅಂತಾರೆ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಹೇಳ್ತಾರೆ. ಇವರೇನು ಭವಿಷ್ಯ ಹೇಳ್ತಾರಾ? ಕೇಂದ್ರ ಸರ್ಕಾರದ ಸಚಿವರು ರಾಜ್ಯಪಾಲರ ಮೇಲೆ ಒತ್ತಡ ತಂದಿರೋದು ಜನರಿಗೆ ಗೊತ್ತಾಗಲ್ವಾ? ಮೈಸೂರಿನಲ್ಲಿ ಸೇರಿದ ಜನ ನೋಡಿಯಾದ್ರೂ ರಾಜ್ಯಪಾಲರು ತಮ್ಮ ಕ್ರಮ ಬದಲಾಯಿಸಿಕೊಳ್ಳಬೇಕಿತ್ತು. 26ಕ್ಕೆ ದೂರು ನೀಡ್ತಾರೆ, ಆವಾಗ್ಲೇ ನಮ್ಮಿಂದ ಉತ್ತರ ಹೋಗಿರುತ್ತೆ. ಅದೇ ರಾತ್ರಿ ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ. ಕುಮಾರಸ್ವಾಮಿ ಜೊಲ್ಲೆ ನಿರಾಣಿ ಪ್ರಕರಣ ಗಮನಕ್ಕೆ ಬರಲಿಲ್ವೇ? ಸಿದ್ದರಾಮಯ್ಯ ಅವರನ್ನ ಗುರಿ ಮಾಡ್ತಾ ಇದ್ದಾರೆ ಎಂದರು. ರಾಜ್ಯಪಾಲರು ಅಸಂವಿಧಾನಿಕವಾಗಿರ್ತಕ್ಕಂಥ, ಅವೈಜ್ಞಾನಿಕವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಕಳಿಸಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ಗಾಳಿಗೆ ತೂರಿ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ಅವರ ವಿರುದ್ಧ ಇವತ್ತು ಎನ್ಕ್ವೈರಿ ಮಾಡೋದಕ್ಕೆ 218 ಪ್ರಕಾರ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಅಸಂವಿಧಾನಿಕವಾಗಿರ್ತಕ್ಕಂಥ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ರಾಜ್ಯಪಾಲರ ಅನ್ಯಾಯದ ಈ ಕ್ರಮದ ವಿರುದ್ಧ ನಮ್ಮ ಪಕ್ಷ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾಯಿದೆ. ರಾಜ್ಯಪಾಲರು ರಾಜಭವನವನ್ನು ರಾಜಕೀಕರಣಕ್ಕೆ ಉಪಯೋಗ ಮಾಡಬಾರ್ದು. ನೋಡ್ತಾ ಇದ್ದೀವಿ ನಾವು, ಕೇಂದ್ರ ಸರ್ಕಾರದ ಸಚಿವರುಗಳು 10 ದಿವಸ ತಡೀರಿ, ಸರ್ಕಾರ ಉಳಿಯೋದಿಲ್ಲ. ಯಾರ್ಯಾರು ಹೇಳಿದರು? ಕುಮಾರಸ್ವಾಮಿಯವರು, ಪ್ರಹ್ಲಾದ್ ಜೋಶಿಯವರು, ಶೋಭಾ ಕರಂದ್ಲಾಜೆ ಅವರು. ನಾನು ಇಷ್ಟೇ ಕೇಳ್ತೀನಿ, ಕೇಂದ್ರದ ಸರ್ಕಾರದ ಮಂತ್ರಿಗಳೇನು ಭವಿಷ್ಯ ಹೇಳ್ತಾರೆ? ಕೇಂದ್ರ ಸರ್ಕಾರದ ಸಚಿವರು ರಾಜ್ಯಪಾಲರ ಮೇಲೆ ಯಾವ ರೀತಿ ಒತ್ತಡ ತರ್ತಾರೆ ಅನ್ನೋದು ಜನರಿಗೆ ಗೊತ್ತಾಗೋದಿಲ್ವಾ? ನಾನು ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕದ ಜನ ಒಂದು ಸರ್ಕಾರವನ್ನು, ಜನಪ್ರಿಯ ಸರ್ಕಾರವನ್ನು ಬುಡಮೇಲು ಮಾಡುವಂಥ ರಾಜ್ಯಪಾಲರ ಪ್ರಯತ್ನಕ್ಕೆ ಸೊಪ್ಪು ಹಾಕೋದಿಲ್ಲ. ಮೈಸೂರಿನಲ್ಲಿ ಸೇರಿರ್ತಕ್ಕಂಥ ಜನವನ್ನು ಗಮನಿಸಿ ಆದ್ರೂ ರಾಜ್ಯಪಾಲರು ತಮ್ಮ ನಡವಳಿಕೆಯೊಳಗೆ ಬದಲಾಯಿಸ್ಕೊಳ್ಬೇಕಾಗಿತ್ತು. 26ನೇ ತಾರೀಕಿಗೆ
ಕಂಪ್ಲೇಂಟ್ ಕೊಡ್ತಾನೆ. 26ನೇ ತಾರೀಕು ನಮ್ಮ ಉತ್ತರನೂ ಹೋಗಿರ್ತದೆ ಚೀಫ್ ಸೆಕ್ರೆಟರಿಯಿಂದ. ಅವತ್ತ ರಾತ್ರಿ ತರಾತುರಿಯೊಳಗೆ ಅದೇನು ಅವಸರ ಗೊತ್ತಿಲ್ಲ ರಾಜ್ಯಪಾಲರಿಗೆ, ತರಾತುರಿಯೊಳಗೆ ಶೋಕಾಸ್ ನೋಟಿಸ್ ಕೊಡ್ತಾರೆ. ಯಾಕೆ ಕುಮಾರಸ್ವಾಮಿಯವ್ರ ಮೇಲೆ ವರ್ಷಗಟ್ಟಲೆ ಕುಳಿತ ಬಿದ್ದಿರ್ತಕ್ಕಂಥ ಕಡಿತ ನಿಮಗೆ ಕಾಣಲಿಲ್ವಾ? ಜೊಲ್ಲೆ ಅವ್ರ ಮೇಲೆ, ಶ್ರೀಮತಿ ಜೊಲ್ಲೆ ಅವ್ರ ಮೇಲೆ ಏನು ಪ್ರಕರಣ ದಾಖಲಾಗಿ ಪರವಾನಗಿ ಕೇಳ್ತಾ ಇದ್ದಾರೆ, ಅದು ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ? ಹಂಗಿದ್ರೆ ಸಿದ್ದರಾಮಯ್ಯನವ್ರನ್ನ ಯಾಕೆ ಹುಬ್ಬಳ್ಳಿಯಲ್ಲಿ ಮತ್ತೆ ಪೊಲೀಸರ ಗನ್ನು ಸದ್ದು ಮಾಡಿದೆ. ಕಳೆದ ರಾತ್ರಿ ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಂಗ್ ವಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಬಂಧನಕ್ಕೆ ತೆರಳಿದ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ರೌಡಿ ಶೀಟರ್ ಆರೋಪಿಗೆ ಪೊಲೀಸರು ಕಾಲಿಗೆ ಗುಂಡು ಹೊಡೆದು ಬಂಧನ ಮಾಡಿದ್ದಾರೆ. ಹುಬ್ಬಳ್ಳಿಯ ಕಸಬಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಸದರ್ ಸೋಫಾ ಬ್ಯಾಹಟ್ಟಿ ಪಾರ್ಕ್ ಬಳಿ ಭಾನುವಾರ 2 ಗುಂಪುಗಳ ಮಧ್ಯೆ ಗಲಾಟೆ ನಡೆದಿತ್ತು. ಜಾವೂರ್ ವ್ಯಾಪಾರಿ ಓರ್ವನಿಗೆ ಗಂಭೀರ ಗಾಯವಾಗಿತ್ತು. ಇದರಲ್ಲಿ ಜಾವೂರ್ ವ್ಯಾಪಾರಿ ಟೀಮ್ ಮತ್ತೊಂದು ಟೀಮ್ನ ಮೇಲೆ ಹಲ್ಲೆಗೆ ಮುಂದಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ 2 ಗುಂಪುಗಳು ಎನ್ಕೌಂಟರ್ ದೂರು ನೀಡಿದ್ದಾರೆ. ಈ ಪ್ರಕರಣಗಳಲ್ಲಿ ಸಂಬಂಧಿಸಿದ 7 ಜನರನ್ನು ರಾತ್ರಿಯ ಬಂಧನ ಮಾಡಲಾಗಿದೆ. ಇನ್ನು ಹಫ್ತಾರ್ ಆರೋಪಿ ಬುರಡಸಿಂಗಿ ಬಳಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಮುಂದಾದಾಗ ಈ ಸಂದರ್ಭದಲ್ಲಿ ನಮ್ಮ ಠಾಣೆ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ದಾರೆ. ಈ ಪ್ರಕರಣದ ತನಿಖೆ ಇನ್ನೂ ಪ್ರಗತಿಯಲ್ಲಿದೆ ಎಂದು ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು. ತಮಗೆಲ್ಲ ತಿಳಿದಿರೋ ಹಂಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಏನಿದೆ ಇದನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ತಮಗೆಲ್ಲ ಮಾಹಿತಿ ಇರೋಂಗೆ ಸುಮಾರು 500ಕ್ಕೂ ಹೆಚ್ಚು ಜನರನ್ನು ಕನ್ಸಂಪ್ಷನಲ್ಲಿ ಅರೆಸ್ಟ್ ಮಾಡಿ 100ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ. 2 ದಿನ ನಾವು ಡ್ರೈವ್ ಮಾಡಿದ್ವಿ. ಅದು ಮುಂದುವರೆದ ಭಾಗವಾಗಿ ನಿನ್ನೆ ಕೂಡ ಒಂದು ಡ್ರೈವನ್ನು ಮಾಡಿದ್ದಾರೆ. ಡ್ರೈವ್ ಮಾಡಿದ್ರಲ್ಲಿ ಅತಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ಗುರುತಿಸ್ಕೊಂಡಿರುವಂಥವ್ರು, ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥವ್ರು, ಅದೇ ರೀತಿ ಅವ್ರುಗಳು PG ಇರೋವಂಥ ಕಡೆ ಮನೆಗಳು, ಇಂಡಿಪೆಂಡೆಂಟ್ ರೂಮ್ಗಳು ಈ ಥರ ಎಲ್ಲ ಮಾಡ್ಕೊಂಡಿರೋರನ್ನ ಕೇಂದ್ರೀಕೃತವಾಗಿ ನಿನ್ನೆ ಒಂದು ಡ್ರೈವನ್ನು ಮಾಡಲಾಗಿತ್ತು. ಅದರಲ್ಲಿ ಸುಮಾರು 368 ಜನರನ್ನು ಸಸ್ಪೆಕ್ಟೆಡ್ ಡ್ರಗ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಂಡು ಅವ್ರನ್ನ ತಪಾಸಣೆಗೆ ಒಳಪಡಿಸಲಾಯಿತು. ಅದರಲ್ಲಿ 158 ಜನ ಪಾಸಿಟಿವ್ ಬಂದಿರುವಂಥದ್ದು ನಮಗೆ ಟೆಸ್ಟ್ ರಿಪೋರ್ಟ್ಸಿಂದ ತಿಳಿದು ಬಂದಿದೆ. ಆ 158 ಜನರ ಮೇಲೆ ಒಟ್ಟು 40 ಪ್ರಕರಣಗಳನ್ನು ನಿನ್ನೆ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ. ದಾಖಲು ಮಾಡಿ ಅವ್ರಿಗೆ ಯಾರು ಸೋರ್ಸ್ ಕೊಡ್ತಾಯಿದ್ರು ಪ್ಲಸ್ ಅವರ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅನ್ನೋಂಥದ್ದನ್ನು ನಾವು ಪತ್ತೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಯಾವುದೇ ಶಿಕ್ಷಣ ಸಂಸ್ಥೆಯ ಹೆಸರನ್ನು ತೊಗೊಳ್ಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಈ ಹಿಂದೆ ನಾವು ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿಂದ ಹಿಡಿದು ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಅವರ 100% ಕೋಆಪ್ರೇಷನ್ನು ನಮಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಮತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನಮಗೆ ಸಹಕಾರ ಕೂಡ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ನಾವು ನೋಡೋದಾದರೆ BCom ಸ್ಟೂಡೆಂಟ್ಸ್ ಇದ್ದಾರೆ, BA ಸ್ಟೂಡೆಂಟ್ಸ್ ಇದ್ದಾರೆ, BE ಸ್ಟೂಡೆಂಟ್ಸ್ ಇದ್ದಾರೆ, BTech ಸ್ಟೂಡೆಂಟ್ಸ್ ಇದ್ದಾರೆ, ಡಿಪ್ಲೊಮೊ ಸ್ಟೂಡೆಂಟ್ಸ್ ಇದ್ದಾರೆ, ಲಾ ಮಾಡ್ತಿದ್ದಂಥ ಸ್ಟೂಡೆಂಟ್ಸ್ ಇದ್ದಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದಂಥವ್ರು ಇದ್ದಾರೆ, ಅದೇ ರೀತಿ BBA, BAMS, MBBS, ಪ್ಯಾರಾಮೆಡಿಕಲ್ಲು, D.Pharm, BSc, PUC, ITI ಮತ್ತು SLC ಓದ್ತಿರೋಂಥ ವಿದ್ಯಾರ್ಥಿಗಳು ಕೂಡ ನಮಗೆ ಸಿಕ್ಕಿದ್ದಾರೆ. ಸೊ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಇಷ್ಟು ಎಲ್ಲ ಕಾಲೇಜುಗಳು, ಅದು ಪ್ರೊಫೆಷ್ನಲ್ ಡಿಗ್ರಿ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು ಅಥವಾ ಬೇರೆ ರೆಗ್ಯುಲರ್ ಡಿಗ್ರಿ ಕಾಲೇಜ್ ಇರ್ಬೋದು, ಎಲ್ಲದರಲ್ಲೂ ಈ ಒಂದು ಮಾದಕ ವ್ಯಸನಿಗಳ ಕನ್ಸಂಪ್ಷನ್ ಏನಿದೆ ಅದು ಆಗ್ತಿರುವಂಥದ್ದು ಕಂಡು ಬಂದಿದೆ. ಈಗೇನು ನಮಗೆ ಸಿಕ್ಕಿದ್ದಾರೆ ಈ 158 ಜನರಲ್ಲಿ ಬಹುತೇಕ ವಿದ್ಯಾರ್ಥಿಗಳೇ ಇದ್ದಾರೆ. ಆ ವಿದ್ಯಾರ್ಥಿಗಳ ಕಡೆಯಿಂದ ನಾವು ಮೊಬೈಲನ್ನು ವಶಪಡಿಸ್ಕೊಂಡಿದ್ದೀವಿ, ಸೀಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಟೆಕ್ನಿಕಲ್ ಅನಾಲಿಸಿಸ್ ಮಾಡುವಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆ ಪ್ರತಿಯೊಬ್ಬರನ್ನು ಕೂಡ ಇಂಟ್ರಾಗೇಷನ್ ಮಾಡಿ ಎನ್ಕ್ವೈರಿ ಮಾಡಿ ಫರ್ದರ್ ಅವ್ರ ಜೊತೆ ಯಾರು ಅವರಿಗೆ ಪೆಡ್ಲಿಂಗ್ ಮಾಡ್ತಾಯಿದ್ರು ಅನ್ನೋಂಥದ್ದು ಮತ್ತು ಅವ್ರ ಜೊತೆಗೆ ಕನ್ಸ್ಯೂಮ್ ಮಾಡ್ತಾಯಿದ್ರು ಯಾರು ಅನ್ನೋಂಥದ್ದನ್ನು ಕೂಡ ಪತ್ತೆ ಹಚ್ಚಲಾಗುತ್ತೆ. ಈ ಅಭಿಯಾನ ಮುಂದುವರಿಯುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯ ಪ್ರಯತ್ನಕ್ಕೆ ಸಾರ್ವಜನಿಕರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ಭಾಳ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮತ್ತು ಸಹಕಾರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದವರು ಸೇರಿ ನಾನೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಹುಬ್ಬಳ್ಳಿ ಧಾರವಾಡ ಹೈದರಾಬಾದ್ ಕರ್ನಾಟಕ ವಿರೋಧಿ ಸರ್ಕಾರದ ಧೋರಣೆ ಖಂಡಿಸಿ ಚಿಂಚೋಳಿ ಪಟ್ಟಣದ ದಿವಂಗತ ವೈದ್ಯನಾಥ್ ಪಾಟೀಲ್ ಅವರ ಸಮಾಧಿಯಿಂದ ಬೆಂಗಳೂರಿನವರೆಗೆ ನಡೆಸುತ್ತಿರುವ ಜ್ಯೋತಿ ಯಾತ್ರೆಯು ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿತು. ಅಹಿಂದ ಚಿಂತಕರ ವೇದಿಕೆ, ಕಲ್ಯಾಣ ಕರ್ನಾಟಕ 371 ಕಲಂ ಕಾನೂನು ತಿದ್ದುಪಡಿ ಹೋರಾಟ ಸಮಿತಿಯಿಂದ ಹೈದರಾಬಾದ್ ಕರ್ನಾಟಕ ವಿರೋಧಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಚಿಂಚೋಳಿ ಪಟ್ಟಣದ ದಿವಂಗತ ವೈದ್ಯನಾಥ್ ಪಾಟೀಲ್ ಅವರ ಸಮಾಧಿಯಿಂದ ಬೆಂಗಳೂರಿನವರೆಗೆ ನಡೆಸುತ್ತಿರುವ ಜ್ಯೋತಿ ರಥಯಾತ್ರೆಯು ಇಂದು ಕಲಬುರಗಿ ನಗರಕ್ಕೆ ಆಗಮಿಸಿತು.
ತಿಳಿಸಿತು. ಈ ಸಂದರ್ಭದಲ್ಲಿ ಅಹಿಂದ ಚಿಂತಕರ ವೇದಿಕೆಯ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಮಾತನಾಡಿ 371 ಕಲಂ ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು. ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ ಪ್ರತಿಶತ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಒದಗಿಸಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವ ಹುದ್ದೆಗಳು ಭರ್ತಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂದರೆ ಅದು ಹೈದರಾಬಾದ್ ಕರ್ನಾಟಕ, ಈಗಿನ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಈ ಕಲ್ಯಾಣ ಕರ್ನಾಟಕ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ 2013ರಲ್ಲಿ 371 ಕಲಮನ್ನು ಜಾರಿಗೆ ತರ್ತಾರೆ. ಆದರೆ ಇವತ್ತಿಗೆ 11 ವರ್ಷ ಗತಿಸಿದರೂ ಕೂಡ ಈ ಭಾಗದ ಡೆವಲಪ್ಮೆಂಟ್ ಆಗಲಿಕ್ಕೆ ರೆಡಿ ಇಲ್ಲ. ಯಾಕಂದರೆ ಇವತ್ತು 371 ಕಲಮು ಇವತ್ತು ನಾಮಕೆ ವ್ಯವಸ್ಥೆ ಮಾಡಿರೋದು ತುಂಬ ನೋವಿನ ಸಂಗತಿಯಾಗಿದೆ. ಯಾಕಂದರೆ ಈ ಭಾಗದ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಬೇಕು, ಈ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯಲ್ಲಿ ನ್ಯಾಯ ಸಿಗಬೇಕು, ಈ ಭಾಗದಲ್ಲಿ ಏನು ಖಾಸಗಿ ಕಂಪನಿ, ಖಾಸಗಿ ಕಾರ್ಖಾನೆಗಳು, ಖಾಸಗಿ ಇಂಡಸ್ಟ್ರಿಗಳು ಅದಾವ, ಅಲ್ಲೆಲ್ಲ ನಮ್ಮವರಿಗೆ 80% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು 371 ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತಗೊಬರಬೇಕು. ಮತ್ತು ಕೇಂದ್ರ ಸರ್ಕಾರ ಇದುವರೆಗೂ ಬರೀ ನಮಗೆ ಕಾನೂನನ್ನು ಮಾಡಿಬಿಟ್ಟು ಯಾವುದೇ ರೀತಿಯಾದಂಥ ಸಹಕಾರ ಕೊಡದೇನೆ, ಇವತ್ತು ಯಾವುದೇ ಅನುದಾನ ಕೊಡದೇನೆ ಇವತ್ತು ಮಲ್ತಾಯಿ ಧೋರಣೆ ಮಾಡ್ತಾ ಇರೋದು ನೋವಿನ ಸಂಗತಿಯಾಗಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ನಮಗೆ 3,000 ಕೋಟಿ ರೂಪಾಯಿ ಅನುದಾನ ಕೊಡಬೇಕು. ಈ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು. ಈ ಭಾಗದಲ್ಲಿರುವಂಥ ಖಾಲಿ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡ್ಕೋಬೇಕು. ಮತ್ತು ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಚಿಂಚೋಳಿ ತಾಲೂಕಿನಿಂದ ಅಂದರೆ 13ನೇ ತಾರೀಕಿಗೆ ಚಿಂಚೋಳಿ ತಾಲೂಕಿನ ದಿವಂಗತ ವೈಜನಾಥ್ ಪಾಟೀಲ್ ಅವರ ಸಮಾಧಿಯಿಂದ ನಾವು ಈ ಒಂದು ಜ್ಯೋತಿ ಯಾತ್ರೆಯನ್ನು ಪ್ರಾರಂಭ ಮಾಡಿ ಬೀದರ್ ಜಿಲ್ಲೆಯ ಮುಖಾಂತರ ಆಳಂದ ತಾಲೂಕಿಗೆ ಬಂದು ಇವತ್ತು ಕಲಬುರಗಿ ನಗರಕ್ಕೆ ಬಂದಿದ್ವಿ. ಮುಂದೆ ನಾವು ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಎಲ್ಲ ಜಿಲ್ಲೆಗಳಿಗೆ ಹಾದು ಹೋಗಿ 371 ಕಲಂನ ಜ್ಯೋತಿ ಯಾತ್ರೆ ಮಾಡುವ ಮೂಲಕ ದಿನಾಂಕ 29ರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡಿ ಈ ಭಾಗದ ಅಳಿವು ಏನದ ಇವತ್ತು ಏನು ಅಳಿಲು ಏನಿದಾವ ಇವತ್ತು ಬೇಡಿಕೆಗಳೇನದಾವ ಆ ಎಲ್ಲ ಬೇಡಿಕೆಗಳನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರ ಗಮನಕ್ಕೆ ತರ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳು, ಹೈದರಾಬಾದ್ ಕರ್ನಾಟಕದ ಪ್ರಗತಿಪರರು, ರೈತರು, ಹೋರಾಟಗಾರರು, ವಿವಿಧ ಪಕ್ಷದವರು, ಸರ್ಕಾರಿ ನೌಕರರು ತಾವೆಲ್ಲರೂ ಕೂಡ ಏನದ ಇವತ್ತು ನಮಗೆ ತನುಮನ ಧನದಿಂದ ಸಹಾಯ ಮಾಡಬೇಕು. ಈ 371 ಜ್ಯೋತಿ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಮತ್ತು ಏನು ಇವತ್ತು 29ನೇ ತಾರೀಕಿಗೆ ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಏನು ಬರ್ತಾ ಇದ್ದೀವಿ, ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಈ 371 ಕಲಂನ ಹೋರಾಟವನ್ನು ಸಕ್ಸಸ್ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ. ಯಾದಗಿರಿ ನಗರದ PSI ಆದ ಪರಶುರಾಮ್ ಅವರ ಅನುಮಾನಾಸ್ಪದ ಸಾವಿನ ಪ್ರಕರಣವನ್ನು CBIಗೆ ವಹಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಸಂಘಟನೆಯ ರಾಜ್ಯ ಸಂಚಾಲಕ ಮರಪ್ಪ ಹಳ್ಳಿ ಮಾತನಾಡಿ, ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಹಾಗೂ ಅವರ ಮಗನಾದ ಪಂಪನಗೌಡ ಅವರನ್ನು ಈ ಕೂಡಲೇ ಬಂಧಿಸಬೇಕು. ಮೃತ PSI ಪರಶುರಾಮ್ ಇವರ ಕುಟುಂಬಕ್ಕೆ ಸರ್ಕಾರದಿಂದ 5 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಎಂದು ಆಗ್ರಹಿಸಿದರು. ಗುಲ್ಬರ್ಗ ಜಿಲ್ಲೆಯಲ್ಲಿ 2 ದಲಿತ ಸಂಘಟನೆಗಳು ಜಂಟಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ 2ನೇ ತಾರೀಕೇನು ಘಟನೆ ನಡೀತು, PSI ಪರಶುರಾಮ್ ಅವರ ಕೊಲೆಯನ್ನು ಕುರಿತು, ಆ ಹಿನ್ನೆಲೆಯಲ್ಲಿ ಈಗಾಗಲೇ 14ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಯಾದಗಿರಿಯಲ್ಲಿ ಚಳುವಳಿಯನ್ನು ನಡೆದು ರಾಜ್ಯಪಾಲರಿಗೆ ಮೆಮೊರಂಡಮ್ ಕೊಟ್ಟು ಅವರನ್ನು ಅರೆಸ್ಟ್ ಮಾಡಿರಿ ಅಂತಕ್ಕಂಥದ್ದು ಹೇಳಿದ್ದೀವಿ. ಆದರೆ ಅದಕ್ಕೆ ಈಗಿರ್ತಕ್ಕಂಥ ಸರ್ಕಾರ, ಹೋಮ್ ಮಿನಿಸ್ಟ್ರು ಯಾರೂ ಕಿವಿಗೊಡದೆ ಕೊಳ್ಳಾರದ ಕಾರಣಕ್ಕಾಗಿ ಇಂದು ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಅದೇ ಘಟನೆಯನ್ನು ಕುರಿತು ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಅಲ್ಲಿರ್ತಕ್ಕಂಥ PSI ಪರಶುರಾಮ್ ಅವರು ಅಲ್ಲಿ ನಗರ ಠಾಣೆಗೆ ಬಂದು 7 ತಿಂಗಳಾಗಿತ್ತು.
7 ತಿಂಗಳಲ್ಲಿ ಅವರನ್ನು ಅಲ್ಲಿರ್ತಕ್ಕಂಥ ಚೆನ್ನಾರೆಡ್ಡಿ ಪಾಟೀಲ್ ಅಂತಕ್ಕಂಥ MLA ಟ್ರಾನ್ಸ್ಫರ್ ಮಾಡಿದ್ರು. ಆ ಇಲ್ಲಿರ್ತಕ್ಕಂಥ MLA ಅವ್ರ ಮನೆಗೆ ಹೋಗಿ ಸರ್ ನನಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ತೀರಿ ಅಂದಾಗ ದುಡ್ಡಿನ ಬೇಡಿಕೆ ಇಟ್ಟು ಅವರನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲಾಂದ್ರೆ ಜಾಸ್ತಿ ಕೊಡ್ರಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅವರ ಪತ್ನಿ ಅವರ ಅನುಮಾನಾಸ್ಪದ ಸಾವು ಆದಮೇಲೆ ಅವರು ಬಂದು ನನಗೆ ಗೊತ್ತದ ನನ್ನ ಗಂಡಗೆ ಇವರು 30 ಲಕ್ಷ ರೂಪಾಯಿ ಕೇಳಿದರು, ಆ ಕಾರಣಕ್ಕಾಗಿ ನನ್ನ ಗಂಡ ಎದೆ ಹೊಡೆಸ್ಕೊಂಡು ಸತ್ತಾನ ಅಂತಕ್ಕಂಥ ದೂರನ್ನು ಅವ್ರ ಹೆಂಡತಿ ಕೊಟ್ಟರು. ಶ್ವೇತಾ ಅಂತಕ್ಕಂಥ ಹೆಂಡತಿ ಒಂದು SP ಅವರಿಗೆ ಕಂಪ್ಲೇಂಟ್ ಕೊಟ್ಟಾಗ ಚೆನ್ನಾರೆಡ್ಡಿ ಪಾಟೀಲ್ಗೂ ಮತ್ತು ಅವರ ಮಗ ಪಂಪನಗೌಡನ ಮೇಲೆ FIR ಆಯಿತು. FIR ಆಗಿ ಸುಮಾರು 15 ದಿನ ಆದರೂ ಕೂಡ ಅವರನ್ನು ಅರೆಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಸರ್ಕಾರ. ಆದರೆ ಅದು ಆದಮೇಲೆ ಚೆನ್ನಾರೆಡ್ಡಿ ಅವರು ಇಲ್ಲಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಮನೆಗೆ ಹೋಗಿ ಭೇಟಿ ಆಗ್ತಾರೆ. ಒಬ್ಬ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಪೊಲೀಸ್ ಇಲಾಖೆಯ ಒಬ್ಬ ಹೋಮ್ ಮಿನಿಸ್ಟ್ರಿ ಕರ್ನಾಟಕದವರು ಒಬ್ಬ ಅಪರಾಧಿಯನ್ನು ಮನೆಯಲ್ಲಿ ಕೂಡಿಸ್ಕೊಂಡು ಏನು ಮಾತಾಡಿದ್ರು ಪತ್ರಕರ್ತರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಸೌಜನ್ಯಕ್ಕೆ ನನ್ನ ಬರ್ತ್ಡೇ ವಿಶ್ ಹೇಳಕ್ಕೆ ಬಂದಿದ್ರು ಅಂತಕ್ಕಂಥದ್ದು. ಇದು ತಪ್ಪಲ್ವಾ? ಅದೇ ಹೋಮ್ ಮಿನಿಸ್ಟ್ರು ಅವ್ರ ಊರಿಗೆ ಬಂದಾಗ ಅಲ್ಲಿ ಊರಿನಲ್ಲಿ ಒಂದು ಪ್ರೆಸ್ ಮೀಟ್ ಹೇಳ್ತಾರೆ, ಅಲ್ಲಿ ಕೂಡ ಅವ್ರ ಅಪರಾಧಿ ಅಂತ ಕಂಡು ಬಂದಾಗ ನಾವು ಅರೆಸ್ಟ್ ಮಾಡ್ತೀವಿ ಅಂತಕ್ಕಂಥದ್ದು. ಹಾಗಾದರೆ ನಿಮ್ಗೆ ಇರ್ತಕ್ಕಂಥ ಕಾನೂನು ಹೇಳ್ತದೆ, ಏನು ಹೇಳ್ತದ? ಡೆಮಾಕ್ರಸಿಯಲ್ಲಿ ನಮ್ಮ ಕಾನೂನು ಏನು ಹೇಳ್ತದ? ಯಾರೇ ಅಪರಾಧಿ ಮೇಲೆ FIR ಆದರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತದೆ. ಜನಸಾಮಾನ್ಯರಿಗೆ ಒಂದು MLAಗಳಿಗೆ ಒಂದು ಅಧಿಕಾರಿಗಳಿಗೆ ಒಂದು ದುಡ್ಡು ಇರ್ತಕ್ಕಂಥವ್ರಿಗೊಂದು ಕಾನೂನು ನಮ್ಮಲ್ಲಿಲ್ಲ. ಆದರೂ ನೀವು ಯಾಕೆ ಅರೆಸ್ಟ್ ಮಾಡ್ಲಕತ್ತಿಲ್ಲ? ಆ ಕಾರಣಕ್ಕಾಗಿ ನೀವು COD ಏನು ಒಪ್ಸಿರಿ, ಅದು COD ನಿಮ್ಮ ಹ್ಯಾಂಡ್ರನಾಗಿರ್ತಕ್ಕಂಥ COD, ಆ COD ಅಷ್ಟು ಕೆಲಸ ಮಾಡಲ್ಲ. ಇದಕ್ಕೆ ತನಿಖೆ ನೀವು CIBಗೆ ಒಪ್ಪಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಮತ್ತು ಆ ಕುಟುಂಬಕ್ಕೆ ನೀವು 5 ಕೋಟಿ ರೂಪಾಯಿ ಕೊಡಬೇಕು. ಆ ಹೆಣ್ಮಗಳು ಎಲ್ಲಿ ಕೇಳ್ತಾಳೆ ಅಲ್ಲಿ ನೌಕರಿ ಕೊಡಬೇಕು. ಅವರ ಕುಟುಂಬಕ್ಕೆ ಬಡ ಕುಟುಂಬ ಆಗಿರೋದ್ರಿಂದ ಅವರಿಗೆ 10 ಎಕರೆ ಜಮೀನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹದ. ಒಂದು ವೇಳೆ ಈ ಎಲ್ಲ ಬೇಡಿಕೆಗಳನ್ನು ನೀವು ಈಡೇರದೆ ಹೋದರೆ ನಾವು ಇಡೀ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ಕೂಡ ನಾವು ಹೋರಾಟ ಮಾಡಬೇಕಾಗ್ತದೆ. ನೀವು ಚೆನ್ನಾರೆಡ್ಡಿ ಅರೆಸ್ಟ್ ಮಾಡಿರಿ ಅಂತ ನಾವು ಹೇಳಕತ್ತೀವಿ, ಈಗ ಅವ್ರ ಮಗನನ್ನು ಅರೆಸ್ಟ್ ಮಾಡ್ರಿ ಅಂತ ಹೇಳಕತ್ತೀವಿ. ನೀವು ಅವರಿಗೆ ಬೆಂಬಲಿಸ್ತೀರಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಾದ್ರೆ ಇಡೀ ಸರ್ಕಾರದ ವಿರುದ್ಧವೇ ನಾವು ಚಳವಳಿ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ನೀವು ಇಮಿಡಿಯೇಟ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು. ಇವತ್ತು ಚೆನ್ನಾರೆಡ್ಡಿ ಅವರು ಯಾದಗಿರಿ ಜಿಲ್ಲೆಗೆ ಬಂದಾರ. ಇವತ್ತು ಕಾಂಗ್ರೆಸ್ದವ್ರದ್ದು ಚಳವಳಿ ಇತ್ತು. ಆ ಚಳವಳಿಯಲ್ಲಿ ನಾವು ಭಾಗವಹಿಸ್ತೀನಿ ಅಂತಕ್ಕಂಥ ಹಠ ಹಿಡಿದು ಕುಂತಾಗ ಅಲ್ಲಿ ದಲಿತ ಸಂಘಟನೆಗಳು ಒಂದು ವೇಳೆ ಅವು ಎಲ್ಲಾದರೂ ರೋಡಿನ ಮೇಲೆ ಕಂಡ್ರ ನಾವು ಬಿಡಲ್ಲ ಅಂತಕ್ಕಂಥ ಕರೆ ಕೊಟ್ಟಾಗ ಅವರು ಆ ವೇದಿಕೆಗೆ ಬರಲಿಕ್ಕಾಗಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ಬೆಂಬಲಿಸದ. ಈ ಸರ್ಕಾರ ಅಂಥವ್ರನ್ನು ಬೆಂಬಲಿಸಬಾರ್ದು ಅಂತಕ್ಕಂಥದ್ದು, ಅವರನ್ನು ಅರೆಸ್ಟ್ ಮಾಡಬೇಕು, ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದು ತಮ್ಮ ಮೀಡಿಯಾದ ಮುಖಾಂತರ ಸರ್ಕಾರವನ್ನು ನಾವು ಆಗ್ರಹಿಸ್ತೀವಿ. ಈ ಪ್ರತಿಭಟನೆಯಲ್ಲಿ ಅರ್ಜುನ್ ಬದ್ರೆ, ಮಲ್ಲಿಕಾರ್ಜುನ ಕ್ರಾಂತಿ, ಮರೆಪ್ಪ ಮೈತ್ರಿ, ಮರೆಪ್ಪ ಚಟ್ಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮೈ ಮನ ಕದಿಯುವ ಸೀರೆ ಖಜಾನೆಯು
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.